ಬೆಂಗಳೂರಿನಲ್ಲಿ ಶುರುವಾಯಿತು ಹಣ ಪೀಕುವವರ ಕಳ್ಳಾಟ. ಹಣಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಕಾರು ಚಾಲಕರೇ ಟಾರ್ಗೆಟ್ ಆಗಿರ್ತಾರೆ. ಆಕ್ಸಿಡೆಂಟ್ ಕಥೆಯನ್ನ ಕಟ್ಟಿ ನೌಟಂಕಿ ಆಟವನ್ನ ಆಡ್ತಾರೆ. ಕಾರಿಗೆ ಬೇಕು ಅಂತಾನೆ ಬೈಕ್ ಅನ್ನ ಟಚ್ ಮಾಡಿ ಹೈ ಡ್ರಾಮಾ ಮಾಡ್ತಾರೆ. ಬೈಕ್ ಡ್ಯಾಮೇಜ್ ಆಗಿದೆ, ಅದನ್ನ ಸರಿ ಮಾಡಿಸ್ಕೊಡುವಂತೆ ಹಣಕ್ಕೆ ಬೇಡಿಕೆಯನ್ನ ಇಡ್ತಾರೆ. ಹಣ ಕೊಡದಿದ್ರೆ ಠಾಣೆಗೆ ದೂರು ಕೊಡೋದಾಗಿ ಬೆದರಿಕೆಯನ್ನ ಹಾಕ್ತಾರೆ. ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಜಮೀಲ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ರೀತಿಯ ಆಟ ಆಡ್ತಿದ್ದ. ಸುಮ್ನೆ ಹೋಗೋದು, ಕಾರಿಗೆ ಬೈಕನ್ನ ಟಚ್ ಮಾಡೋದು, ನಿಮ್ಮ ಕಾರ್ ನನ್ನ ಬೈಕಿಗೆ ಟಚ್ ಆಗಿದೆ ಹಣ ಕೊಡಿ ಅಂತ ಹೇಳಿ ಜಗಳ ಮಾಡೋದು, ಕೊಡ್ಲಿಲ್ಲ ಅಂದ್ರೆ ದೂರು ಕೊಡ್ತೀನಿ ಅಂತ ಹೆದರಿಸೋದು. ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಜಮೀಲ್ 30,000 ರೂಪಾಯಿ ವಸೂಲಿಯನ್ನು ಮಾಡಿದ್ದಾನೆ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕಲುಷಿತ ನೀರು ಸೇವಿಸಿದ್ದ ವೃದ್ಧೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಲುಷಿತ ನೀರು ಸೇವಿಸಿದ್ದ ವೃದ್ಧೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಂದ್ರಮ್ಮ ಸಾವಿಗೀಡಾಗಿದ್ದಾರೆ. ದಾವಣಗೆರೆಯ ಹುಣದಘಟ್ಟ ಗ್ರಾಮದ ನಿವಾಸಿ ಚಂದ್ರಮ್ಮ ಆಗಸ್ಟ್ 21ರಂದು ಚಂದ್ರಮ್ಮ ಅವರನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಕಲುಷಿತ ನೀರು ಸೇವಿಸಿ 7 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ರು. ವಾಂತಿ ಬೇಧಿಯಿಂದ ಬಳಲ್ತಾ ಇದ್ರು, ಜ್ವರ ಕೂಡ ಇತ್ತು. ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹಾಗೆಯೇ ಇದು ಒಂದು ಕಾರಣ. ಅದರ ಜೊತೆಗೆ ಅಂಗಾಂಗ ವೈಫಲ್ಯದಿಂದಲೂ ಕೂಡ ಬಳಲ್ತಾ ಇದ್ರು ಚಂದ್ರಮ್ಮ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಚಿಕಿತ್ಸೆಯನ್ನ ಪಡೆದು ಮನೆಗೆ ಮರಳಿರುವ ಉಳಿದ 6 ಮಂದಿ, ಒಟ್ಟು 7 ಮಂದಿ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. 7 ಮಂದಿಯ ಪೈಕಿ ಇದೀಗ ಚಂದ್ರಮ್ಮ ಮೃತಪಟ್ಟಿದ್ದಾರೆ.